ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ನಾಗರಾಜ್ ಅಣ್ಣವ್ರದ್ದು ತುಂಬ ದಿನಗಳಾದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರ ದೇವಸ್ಥಾನ ಕಡೆನೂ ಹೋಗೋಕ್ಕಾಗಿಲ್ಲ. ನಾಗರಾಜ್ ಅಣ್ಣ, ಈಗ ನಿಮ್ಮ ಬಗ್ಗೆ ತುಂಬ ಗ್ಯಾಪ್ ಆಯಿತು, ಮತ್ತು ನಾನು ವಿಡಿಯೋಗಳು ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ದೇವಸ್ಥಾನದಲ್ಲಿ ಯಾವ ಥರ ಏನೆಲ್ಲ ಬದಲಾವಣೆ ಆಗೈತೆ, ಯಾವೆಲ್ಲ ಹೊಸ ಶಕ್ತಿಗಳು ಅಲ್ಲಿದ್ದಾವೆ, ನಿಮಗೆ ಸಾಕಷ್ಟು ಕೇಸ್ಗಳು ಬರ್ತಾ ಇರ್ತವೆ. ನೀವು ಒಂದು ಹೊಸ ಅನುಭವ ನಿಮ್ಗೆ ಆಗೈತೆ. ನಿಮ್ಮ ದೇವಸ್ಥಾನ ವಿಚಾರ ನಮ್ಮ ವೀಕ್ಷಕರಿಗೆ ಈಗ ಪ್ರೆಸೆಂಟು ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಮಾಹಿತಿ ಇದೆ. ನಮ್ಮ ದೇವಸ್ಥಾನ ಹತ್ರ ಯಾರೂ ನೋವಿದೆ ಅಂತ ಹೋಗಿಲ್ಲ. ಅಕಸ್ಮಾತ್ ನೋವಿಲ್ಲ ಅಂದರೆ ನಾನು ಯಾರ ಹತ್ರ ಕಾಸು ತಗೊಳಲ್ಲ. ಇವತ್ತೇ ಹೇಳ್ತಾ ಇದ್ದೀನಿ, ಅವತ್ತು ಹೇಳ್ತಾ ಇರೋದಿದ್ದೀನಿ. ನೋವು ಹೋಗಿಲ್ಲ ಅಂದರೆ ನಾನು ಯಾರ ಹತ್ರ ಕಾಸು ತಗೊಳಲ್ಲ. ನೋವು ಹೋಗಿದ್ರೆ ಮಾತ್ರ ನಾನು ಕಾಸು ತಗೊತೀನಿ. ಇಲ್ಲಾಂದ್ರೆ ನಾನು ಯಾರ ಹತ್ರ ಕಾಸು ಕೊಟ್ಟು ಹೋಗಿ ಅಂತ ಯಾರು ಇವಾಗ ಅದು ಜುಲುಮ್ ಆಗೇ ಇಲ್ಲ ಬಿಡಿ. ನಮ್ಮ ದೇವಸ್ಥಾನ ಹತ್ರ ಯಾವುದು ಥರ ಇಲ್ಲ. ನೋವುಗಳೆಲ್ಲ ಕಂಪ್ಲೀಟ್, ನೋವುಗಳೆಲ್ಲ ಹೋಗುತ್ತೆ ನಮ್ಮ ದೇವಸ್ಥಾನ. ಈಗ ಒಂದ್ಸರಿ ಬಂದವರು ಅವ್ರನ್ನ ಪದೇ ಕರೆಸ್ತೀರಾ? ಎಷ್ಟು ಸರಿ ಬರಬೇಕು? ಇಲ್ಲ, ನಾನು ಅಕಸ್ಮಾತ್ ಇನ್ನೊಂದು ಸರಿ ಬರ್ಬೋದು, ಫ್ರೀ ನೋಡ್ಸ್ಕೊಂಡು ಹೋಗ್ಬೋದು. ಒಂದ್ಸರಿ ಕೊಟ್ಟಿರ್ಬೇಕು, ಅದೇ ದುಡ್ಡಿಗೆ ನೀವು ನೋಡ್ತೀರಾ? ಅದೇ ದುಡ್ಡಿಗೆನೆ. ನಾನು ನೆನಪಿರುತ್ತೆ ನಿಮ್ಗೆ ಅವ್ರು ಎಷ್ಟೋ ದಿವಸದ ಮೇಲೆ ಬಂದ್ರಾಗ ಇವರು ಬಂದಿದ್ರೋ ಇಲ್ಲ ಬಂದಿಲ್ಲೋ ನೆನಪಿರುತ್ತಾ? ನೆನಪು ಕೆಲವರು ಇರ್ತದೆ, ಕೆಲವ್ರಲ್ಲ. ಕೆಲವ್ರು ಬರ್ಸ್ಕೊಂತೀನಿ, ಇಲ್ಲಿ ನಂಬರ್ ಬರ್ಸ್ಕೊಂಡು ಊರು ಬರ್ಸ್ಕೊಂತೀನಿ. ನಂಬರ್ ಬರ್ಸ್ಕೊಂಡು ಊರು ಬರ್ಸ್ಕೊಂಡ್ರೆ ಒಂದು ತಿಂಗಳೊಳಗಾಗಿ ಬಂದರೆ 1 ತಿಂಗಳು 1.5 ತಿಂಗಳು ಅವ್ರಿಗೆ ಫ್ರೀ ನೋಡಿ ಕಳಿಸ್ತೀನಿ. ಎಷ್ಟೇ ನೋವುಗಳಿರಲಿ, ಎಂಥದೇ ನೋವಿರಲಿ, ಫ್ರೀ ನೋಡಿ ಕಳಿಸ್ತೀನಿ. ನಾನು ಅವತ್ತಿನಿಂದ ಹೆಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡ್ತಾಯಿದ್ದೀನಿ. ಅವ್ರ ನೋವುಗಳು ಕಂಪ್ಲೀಟ್ ಎಲ್ಲ ತೆಗಿತಾ ಇದ್ದೀನಿ ನಾನು. ಅದು ಇದು ಯಾವುದೂ ಹೇಳಲ್ಲ, ಅವ್ರ ಮನೆ ಕಡೆ ಹೋಗಲ್ಲ. ನಾನು ಅದಾಗಿದೆ ಇದಾಗಿದೆ ಅಂತ ಹೇಳಲ್ಲ, ಎಲ್ಲ ಇಲ್ಲೇ ಹೋಗುತ್ತೆ. ಅವ್ರ ಮನೆ ಕಡೆ ತಡೆ ಹೊಡ್ಕೊಳಕ್ಕೆ ಹೇಳ್ತೀನಿ. ಬರೀ ಮೈಯಲ್ಲಿ ನೋವುಗಳು ಮಾತ್ರ ತೆಗಿತಾ ಇದ್ದೀರಾ ನೀಟಾಗಿ? ಇಲ್ಲ, ಕೆಟ್ಟಿದ್ದು ತೆಗಿತೀನಿ. ಅವ್ರ ಮೈಯಲ್ಲಿ ಏನು ಕೆಟ್ಟಿದ್ದಿದೆ, ಅವ್ರ ಮನೆ ಹತ್ರ ಏನು ಕೆಟ್ಟಿದ್ದಿದೆ ಎಲ್ಲ ಹೇಳ್ತೀನಿ. ಅವ್ರಿಗೇನು ನಾವು ಹೊಟ್ಟೆಗೆ ಹಾಕಿದ್ರೆ ಹೇಳ್ತೀನಿ, ಇದೆಲ್ಲ ತೆಗಿತೀನಿ ನಾನು. ಬರೀ ನೋವುಗಳಂತೆಲ್ಲ. ಮದ್ದಿಡಿ ತೆಗಿತೀರಾ ಹೊಟ್ಟೆಗೆ ಹಾಕಿರೋದು? ನಾನು ತೆಗಿಯಲ್ಲ, ಅವ್ರಿಗೆ ಹೇಳ್ಬಿಡ್ತೀನಿ ಈ ಥರ ತಗೊಳ್ಳಿ ಅಂತ, ಹೋಗುತ್ತೆ. ಓಕೆ, ಏನು ಹೇಳ್ತೀರಾ ನೀವು? ಅಂದರೆ ನೀವು ಅವ್ರಿಗೆ ನೀವು ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀರೋ ಇಲ್ಲ ಬೇರೆ ಎಲ್ಲಾದರೂ ಹೋಗಿ ಬರ್ರಿ? ಇಲ್ಲ, ಒಂದು ಸ್ಪೂನ್ ಏಲಕ್ಕಿ ಪೌಡ್ರ್, ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಅದನ್ನು 1 ಸ್ಪೂನ್ ಎತ್ತಿ ಹಾಕ್ಕೊಬೇಕು. ನುಣ್ಣಗೆ ಪೌಡ್ರ್ ಮಾಡಿ ಜಲ್ಡಿ ಹಿಡಿಬೇಕು. ಜಲ್ಡಿ ಹಿಡ್ಕೊಂಡು ಅದನ್ನು ಬಾಳೆಹಣ್ಣಲ್ಲಿ ತಿಂದ್ಬಿಟ್ರೆ ಹೋಗುತ್ತೆ. ಬಾಳೆಹಣ್ಣು ಜೊತೆನಲ್ಲಿ ಅದನ್ನು ಮಿಕ್ಸ್ ಮಾಡಿ ಒಂದು ಸರಿ ತಿನ್ನೋದು 2 ಸರಿ ತಿಂದರೆ ಈ ಗ್ಯಾರಂಟಿ ಹೋಗುತ್ತೆ. ಪಚ್ಚ ಬಾಳೆಹಣ್ಣ? ಪಚ್ಚ ಬಾಳೆಹಣ್ಣು. ಅವರು ದೇವ್ರಿಗೆ ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಬಿಟ್ಟರೆ ತಿಂದರೆ ಅದು ಮದ್ದಿಡಿ ಹೋಗುತ್ತೆ? ಎಷ್ಟು ವರ್ಷ ಹಳೇದಾದ್ರು? ಎಷ್ಟು ವರ್ಷ ಹಳೇದಾಗಲಿ 1 ಸರಿ ತಿನ್ನೋದು 2 ಸರಿ ತಿನ್ನಿ. ಕೆಲಸಗಳಾಗಿಲ್ಲ ಅಂದರೆ ಅದು ಕೆಲಸಗಳು ಆಗಕ್ಕೆ ದಾರಿ ಮಾಡಿಕೊಡ್ತದೆ. ಅದು ಮದ್ದಿಡಿ ಆಗೈತೆ ಅಂತ ಅವ್ರಿಗೆ ಹೆಂಗೆ ನಮಗೆ ಗೊತ್ತಾಗುತ್ತೆ? ನಿಮಗೆ ಗೊತ್ತಾಗುತ್ತೆ. ನನಗೆ ಅದು ಅವ್ರು ತಿನ್ಕೊಳಕ್ ಹೇಳ್ತೀರಾ? ಅವ್ರು ತಿಂದು ಆದ್ಮೇಲೆ ಅದು ಹೋಗಾಯ್ತೋ ಇಲ್ಲ ಮತ್ತೆ ಕನ್ಫರ್ಮ್ ಅದು ನಮಗೂ ಗೊತ್ತಾಗುತ್ತೆ. ಮತ್ತೆ ನಿಮ್ಮ ಹತ್ರ ಬಂದ್ರೆ ನಮ್ಮ ಹತ್ರ ಬಂದರೆ ಹೋಗಿದೆ ಇಲ್ಲ ಅಂತ ಹೇಳ್ತೀರಿ. ಅವ್ರು ಕೆಲವರು ಜಲ್ಡಿ ಎಲ್ಲ ಒಂದು 5-6 ಏಲಕ್ಕಿ ನುಣ್ಣಗೆ ಸುಮ್ಮನೆ ಜಜ್ಜಿಬಿಟ್ಟು ಬಾಯಿಕ್ಕೆ ಬಿಡ್ತಾರೆ. ನಾನು ತಿನ್ನಿ ಅಂದ್ಬಿಡ್ತಾರೆ. ಆ ಥರ ಮಾಡಬಾರ್ದು. 1 ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರು ಒಂದು 10-12 ಗ್ರಾಮ್ ತಗೊಬೇಕು. 1 ಸ್ಪೂನ್ ಎತ್ತಾಕೊಬೇಕು. ನುಣ್ಣಗೆ ಪೌಡ್ರ್ ಮಾಡಿ ಜಲ್ಡಿ ಇಟ್ಕೊಬೇಕು. ಒಬ್ರಿಗೂ 1 ಸ್ಪೂನ್ ಬಾಳೆಹಣ್ಣಲ್ಲಿ ಬೆರೆಸ್ಕೊಂಡು ತಿನ್ಬೇಕು. ಯಾರಾದರೂ ತಿನ್ಬೋದು. ಈಗ ದೇವಸ್ಥಾನದ ಹತ್ರ ಈಗ ಇಷ್ಟು ದಿವಸ ಬಂದು ನಾಗಚೌಡೇಶ್ವರಮ್ಮ, ನಾಗಮ್ಮ, ಮತ್ತೆ ಇವರು ನಾಗರ ಕಲ್ಲುಗಳು ಬೇರೆ ಮಾಡಿದ್ರಿ. ಗಣೇಶಂದು ಮುಂದೆ ಒಂದು ವಿಗ್ರಹ ಮಾಡಬೇಕು ಅಂತ ಈಗ ಮಾಡಿದ್ದೀರಾ? ಮಾಡಿದ್ದೀವಿ. ಮತ್ತು ಇವಾಗ ಯಾವೆಲ್ಲ ಶಕ್ತಿಗಳಲ್ಲಿ ಇದ್ದಾವೆ? ಎಲ್ಲ ದೇವರುಗಳು ಕಂಪ್ಲೀಟ್ ಹಿಂದೂ ಮುಸ್ಲಿಂ ಎಲ್ಲ ದೇವರು ಬರ್ತಾರೆ. ತಮಿಳು ದೇವರು ಬರ್ತಾರೆ. ಅಲ್ಲ, ಈಗ ಓಕೆ, ಅದು ಹಿಂದೂ ದೇವಸ್ಥಾನ, ಅದು ಕಂಪ್ಲೀಟ್ ಆಗಿ ಹಿಂದೂ ದೇವರುಗಳೇ ಅಲ್ಲಿರೋದು. ಮತ್ತೆ ಅಲ್ಲಿ ಮುಸ್ಲಿಂ ದೇವ್ರಿಗೆ ಹೆಂಗೆ ಅವಕಾಶ ಮಾಡ್ತಾ ಇದ್ದೀರಾ? ಮುಸ್ಲಿಂ ಬಂದರೆ ಅವ್ರ ಮೇಲೆ ದೇವ್ರುಗಳು ಬಂದು ಮಾತಾಡ್ತಾರಲ್ಲ. ಅಲ್ಲ, ಮೈ ಮೇಲೆ ಬರ್ಸ್ತಾ ಇದ್ದೀರಾ ಅಷ್ಟೇ? ಮೈ ಮೇಲೆ ಬರ್ತಾರ. ಅಲ್ಲೇನು ಮೂರ್ತಿ ಮಾಡಿಲ್ಲ ನೀವು? ಮುಸ್ಲಿಂ ದೇವ್ರದ್ದು? ಇಲ್ಲ, ಅದು ಮಾಡಿಲ್ಲ. ರೋಷನ್ ಪೀರ್ ಅಂತ ಒಬ್ಬರನ್ನ ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ಒಳಗಡೆ ಬಿಟ್ಟರೆ ನಾನು ಮೂರ್ತಿಗಳೇನು ಮಾಡಿಲ್ಲ. ಅವ್ರನ್ನ ಮಾಡಲ್ಲ, ಮಾಡೋ ಅಷ್ಟೇನಿಲ್ಲ. ಅವರು ಬರ್ತಾರೆ. ನಾನು ಮುಂದೆ ಬಂದರೆ ಎಲ್ಲ ಇವರು ಬರ್ತಾರೆ. ಅವರು ದೇವ್ರುಗಳು ಬಂದು ಮಾತಾಡ್ತಾರೆ. ನಿನ್ನೆ ಕೂಡ ಒಬ್ಬರ ಮೇಲೆ ಬಂದಿದ್ರು, ಬಂದು ಮಾತಾಡ್ತಾರೆ. ಅವರು ದೇವ್ರುಗಳು ಮುಸ್ಲಿಮು ಹಿಂದೂ ಅಂತೇನಿಲ್ಲ. ಏನು ಮಾತಾಡ್ತಾರೆ? ಈಗ ಮುಸ್ಲಿಂ ದೇವ್ರುಗಳು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಚಾರ ಹೇಳ್ತಾರೆ, ಇಲ್ಲ ಅವ್ರ ಧರ್ಮದ ಅಷ್ಟೇ ಮಾತಾಡ್ತಾರಾ, ಇಲ್ಲ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಿದ್ದು? ಅವ್ರು ಇಲ್ಲ, ಎಲ್ಲಾರ್ದು ಹೇಳ್ತಾರೆ. ದೇವ್ರ ಮಗ ಭರವಸೆ ಇಡಿ ಅಂತಾರೆ. ದೇವ್ರ ಮಗ ನಂಬಿಕೆ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಏನಾನ ಇಲ್ಲಿ ಏನಂತ ತಪ್ಪಾಗಿದ್ರು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಅವರು ಹೇಳ್ತಾರೆ. ನಿನ್ನೆ ಬಂದಿತ್ತು ಅಂತ ಹೇಳಿದ್ರಲ್ಲ ಒಬ್ಬರ ಮೈ ಮೇಲೆ, ಯಾವ ದೇವ್ರು ಬಂದಿದ್ದು, ಏನು ವಿಚಾರಕ್ಕೋಸ್ಕರ? ಶೇಂಚ ಅಂತವರು. ನನಗೆ ಅವರು ಹೇಳಿದ ಮೇಲೆ ಕಾರ್ ತಗೊಂಡಿದ್ದು. ನಾವು ಬರ್ತೀರಿ, ಕಾರ್ ಕೊಡಿಸ್ತೀರಿ ಅಂತ. ಓಕೆ. ಅವರು ಕಾರ್ ತಗೊಂಡಾಗ ಅವರು ಹೇಳಿದ್ದೆ ಅವರೇ ಬಂದರು.
ನಾನು ನಿಮ್ಗೆ ಹೊಸದು ಅಂತ ಹೇಳಿ ಶೋರೂಮ್ ಹೆಂಗಿದೆ ಪೀಸು ಆ ಥರ ಇದೆ. ಕವರ್ಗಳು ಕೂಡ ಬಿಚ್ಚಿಲ್ಲ, ಹೊಸ ಗಾಡಿ, ಹೊಸ ಗಾಡಿನೇ, ಕವರ್ ಕೂಡ ಬಿಚ್ಚಿಲ್ಲ. ಅದು ಸೆಕೆಂಡ್ ಹ್ಯಾಂಡ್ ಡಾಕ್ಟ್ರ್ ತಿದ್ದಿದ್ದು, ಅವರೇ ಕೊಡಿಸಿದ್ರು ಬಂದು ಅನ್ಬೋದು. ಹೇಳ್ಬೇಕು ಅಂದರೆ ಶೈನ್ಶಾ ಅವರೇ ಹೇಳಿದರು, ಬಂದು ನಾವೇ ಕೊಡಿಸ್ತೀರಿ, ವೈಟೇ ತಗೊಂಡ್ರು. ಒಳ್ಳೆ ಕಲರು, ಒಳ್ಳೆ ಇದು ಸಿಕ್ತು, ಚೆನ್ನಾಗಿರೋದೇ ಸಿಕ್ತು. ಒಳ್ಳೇದಾಯ್ತು. ಅವರೇ ಬಂದು ಕೊಡಿಸಿದ್ರು. ನಾವೇ ಬರ್ತೀರಿ ಅಂತ ಹೇಳಿದ್ರು ಅವರು, ಮೇಲೆ ಬಂದು ನಾವೇ ಬರ್ತೀರಿ ಕೊಡಿಸ್ತೀರಿ ಅಂತ ಹೇಳಿದರು. ಹೇಳಿದ ಮೇಲೇನು ಎಲ್ಲ ಇದಾಯಿತು, ಅವರು ಕೊಡಿಸಿದ್ರು ಬಂದು. ಅದಂತೂ ಸತ್ಯ ಮಾತು. ಓಕೆ, ಅಂದರೆ ಈಗ ಒಂದು ಸ್ಟೆಪ್ ನೀವು ಜೀವನ ಬದಲಾಗೈತೆ ನಿಮಗೆ. ನಿನ್ನೆ ಒಬ್ಬರು ಯಾರ ಮಗ ತಲೆ ಕೂದಲು ಗಂಟಾಕಿರೋ ಅಮ್ಮ ಬಂದಿದ್ರು, ಅವ್ರ ಮೇಲೆ ಶನ್ಮಾತ್ಮ ಬಂದರು. ಬರ್ತಾ ಇರ್ತಾರೆ, ಎಲ್ಲ ದೇವರು ಬರ್ತಾರೆ. ಶನ್ಮಾತ್ಮ ಸಾಮಾನ್ಯವಾಗಿ ಯಾರ ಮಗು ಬಂದಿಲ್ಲ, ಮನೆ ಒಬ್ಬ ಅಮ್ಮನ ಮಗು ಬಂದಿದ್ರು. ಶನ್ಮಾತ್ಮ ಅಲ್ಲಿ ಹಾಸನದಾಗ ಕರ್ಸ್ಕೊಂಡಿದ್ದೆ, ಕಟ್ಟೋಡಕ್ಕೆ ಹೇಳ್ಕೊಟ್ಟಿದ್ದವ್ರೆ. ಬೇರೆ ಇವಾಗ ಶನ್ಮಾತ್ಮ ಬಂದು ನಮ್ಗೆ ಅವರು ಎಲ್ಲ ನಾವು ನೋಡ್ಕೊತೀರಿ, ನೀನೇನು ಬೇಕೋ ಮಾಡು, ಎಲ್ಲಕ್ಕೂ ಅವ್ರು ನೋಡ್ಕೊತೀರಿ. ಯಾವುದೇ ಒಂದು ತೊಂದರೆ ಇರಲಿ, ಯಾವುದೇ ಒಂದು ಇದಿರಲಿ, ನಾವು ನೋಡ್ಕೊತೀರಿ. ದೇವ್ರುಗಳು ನಮ್ಗೆ ಭರವಸೆ ಕೊಡ್ತಾ ಇರೋದು ಇವತ್ತೆಲ್ಲ, ಅವತ್ತಿನಿಂದನೂ ಅವ್ರದ್ದೇ ನಮ್ಮದು. ಈಗ ಈ ಬೇರೆ ವಿಚಾರಗಳು, ಈಗ ಜನಗಳೇನೋ ಬರ್ತಾರೆ, ಅವ್ರ ಸಮಸ್ಯೆಗಳನ್ನ ನೋಡು ಹೇಳ್ತೀರಾ, ಮತ್ತೆ ಅದಕ್ಕೇನೋ ಪರಿಹಾರ ಕೊಡ್ತೀರಾ. ಈ ದೇಶಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧಗಳು ನಡೀತಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೇವ್ರುಗಳಲ್ಲಿ ಬರ್ತಾರೆ ಅಂತ ಹೇಳ್ತೀರಾ. ಯಾವ್ದಾದ್ರು ದೇವರು ಕೇಳಬೇಕು ಅಂದ್ರೆ ಕೇಳ್ಕೊಬೋದು. ಒಂದ್ಸರಿ ಬೇಕಾದ್ರೆ ನಮ್ಮ ಮಗಳ ಬರ್ಸ್ಕೊಂತೀನಿ ದೇವ್ರನ್ನ, ಬೇರೆಯವ್ರ ಮಗು ಬರ್ಸ್ಕೊಂತೀನಿ ನಾನು. ಕೇಳ್ಬೇಕು ಅಂದ್ರೆ ಕೇಳ್ಕೊಬೋದು. ನನ್ನ ಮೊಮ್ಮಗಳ ಮಗನೇ ಬರ್ತಾರ, ನಾವು ನೋಡ್ಕೊಂತೀರಿ ಅಂತಾರೆ ಅವರು. ಯಾವುದೋ ನಮ್ಮ ಇದಕ್ಕೆ ತೊಂದರೆ ಆಗೋಂಥದ್ದು ಏನೇನಿದ್ರೆ ನಾವು ನೋಡ್ಕೊಂತೀರಿ, ಏನಾಗಲ್ಲ ಅಂತ ಹೇಳ್ತಾರೆ. ನಾನು ಕೇಳಿಲ್ಲ ದೇಶದ ಸಮಸ್ಯೆ, ನಾನು ಯಾಕೆ ನಾನು ಕೇಳ್ಬೇಕು ಅದನ್ನೆಲ್ಲ, ನಾನು ಇದು ತಲೆ ಕೈಕೊಂಬ. ಅಲ್ಲ, ನೀವು ಕೂಡ ಇವಾಗ ದೈವಗಳು ಇರೋದ್ರಿಂದ ಅದನ್ನ ನಮ್ಮ ದೇಶದ ಸ್ಥಿತಿಗತಿಗಳನ್ನ ನಾವು ನೋಡ್ಕೊತಾ ಹೋಗ್ಬೇಕಲ್ಲ, ಏನಾಗುತ್ತೆ ಅಂತ. ಅಲ್ಲಲ್ಲ, ಅದನ್ನ ಹೇಳ್ತಾರೆ, ನಮ್ಮ ಮೊಮ್ಮಗಳೇ ಹೇಳ್ತಾಳೆ. ನಮ್ಮ ಮೊಮ್ಮಗಳ ಮಗ ಎಲ್ಲ ದೇವ್ರುಗಳು ಒಂದು 4-5-6 ಜನ ಬರ್ತಾರೆ, ಮುಂದೆ ಬರ್ತಾರೆ. ಅವ್ರಿಗೆ ಕುಂತ್ಕೊಂಡ್ರೆ ಸಾಕು, ದೇವಲೋಕದಿಂದ ಅಮ್ಮನ ನಾಗಸೋಡೇಶ್ವರಮ್ಮ ಬರ್ತಾಳೆ, ಇಲ್ಲಿ ಆಂಜನೇಯನ್ ಬರ್ತಾನೆ, ಗಣೇಶಪ್ಪನ ಬರ್ತಾನೆ, ಆಮೇಲೆ ನಾಗಮ್ಮನು, ಮುನೇಶ್ವರಪ್ಪನು, ಮಾರಮ್ಮನು, ಇವರು 5-6 ಜನ ಮುಂದೆನೆ ಬಂದು ನಿಂತ್ಕೊಂತಾರೆ. ಆ ಥರ ಇವತ್ತೆಲ್ಲ ಅವತ್ತಿನಿಂದ ನಡೀತಾನೆ ಇದೆ. ದೇವ್ರುಗಳು ಬಂದು ಅಲ್ಲಿ ನಿಂತ್ಕೊಂಡು ನನ್ನ ಮೊಮ್ಮಗಳ ಮುಂದೆ ಇವ್ರಿಗೆ ಏನದೆ ಅಂದ್ರೆ ಅವ್ರ ನೋವುಗಳು ಹೇಳ್ತಾಳೆ, ಅವ್ರ ಮೈಮಗ ಏನದೆ ಅಂತ ಹೇಳ್ತಾಳೆ, ಎಲ್ಲ ಹೇಳ್ತಾಳೆ. ನನ್ನ ಮೊಮ್ಮಗಳು ಹೇಳ್ತಾಳೆ. ನೀವು ಬಂದು ಈಗ ತೆಂಗಿನಕಾಯಿ ಇಟ್ಕೊಳ್ಳಾರೆ, ಇವತ್ತು ಖಾಲಿ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಾ, ತೆಂಗಿನಕಾಯಿ ತಗೊಂಡ್ಬಂದಂಗಿಲ್ಲ ನೀವು. ತೆಂಗಿನಕಾಯಿ ಇಟ್ಕೊಂಡು ಈಗ ಯಾರ್ದೋ ಮುಂದೆ ಬಂದಾಗ ಸಮಸ್ಯೆಗಳನ್ನ ಅವ್ರಿಗೆ ಏನ್ ತೊಂದರೆ ಆಗೈತೆ ಅಂತ ನೀವು ಈ ತೆಂಗಿನಕಾಯಿನಲ್ಲಿ ನೋಡ್ತೀನಿ. ಸಮಸ್ಯೆ ಇದ್ರೆ ಇದ್ರೆಲ್ಲ ಕಂಡಿಡ್ಕೋದೇ ಆಗಿದೆ ಅಂತ ಹೇಳ್ತೀನಲ್ಲ, ಅವ್ರು ಕೆಟ್ಟಿದ್ದಾಗಿದ್ರು ಹೇಳ್ತೀನಿ, ಮನೆ ಕಡೆ ಈ ಥರ ತಡೆ ಹೊಡ್ಕೊಳ್ಳಿ, ಈ ಥರ ಕೆಟ್ಟಿದ್ದಾಗಿದೆ ಅಂತ ಹೇಳ್ತೀನಿ. ಅವ್ರಿಗೆ ಏನು ನೋವಿದೆ ಹೇಳ್ತೀನಿ, ಹೊಟ್ಟೆ ನೋವು, ಎದೆ ನೋವು, ಏನೇನ ಇರಲಿ ಅದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಅವ್ರಿಗೇನು ನೋವಿದೆ ಕೈಯಲ್ಲಿ, ಕಾಲಲ್ಲಿ, ಸೊಂಟದಲ್ಲಿ ಎಲ್ಲ ಹೇಳ್ತೀನಿ. ಅವ್ರಿಗೆ ನಿದ್ದೆ ಬರಲ್ಲ, ಈ ಥರ ಎಲ್ಲ ಇರೋದು ಅಂತ ಎಲ್ಲ ಹೇಳ್ತೀನಿ. ಅವ್ರಿಗೆ ಇಲ್ಲಿ ನಮ್ಮ ಹತ್ರ ಇದ್ದಾಗ ಹೇಳ್ತೀನಿ, ಅವರು ಎಲ್ಲ ಕರೆಕ್ಟ್ ಅಂತ ಒಪ್ಕೊಂತಾರೆ. ಒಂದೊಂದ್ಸರಿ ನಿಮ್ಮ ದೇವಸ್ಥಾನ ಹತ್ರ ಬಂದಾದ್ಮೇಲೆ ನೀವು ನಿಮ್ಮ ಕೈಯಲ್ಲಿ ಅದನ್ನ ತೆಗಿತೀರಾ, ತೆಗೆದ್ಮೇಲೆ ಅಲ್ಲಿಗೆ ಸರಿ ಆಗ್ಬಿಡುತ್ತೆ, ಕ್ಲಿಯರ್ ಆಯ್ತು, ಇಲ್ಲ ಸರಿ ಇದೆ ಹೋಗುತ್ತೆ ನಮ್ದು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಊರಿಗೆ ಹೋದಾದ್ಮೇಲೆ ಒಂದಷ್ಟು ದಿವಸ ಆದ್ಮೇಲೆ ಅಲ್ಲಿ ಹೋಗಿತ್ತು, ತಿರ್ಗಾ ಇಲ್ಲಿ ಬಂದೈತೆ ಅಂತ ಹೇಳ್ತಾರೆ ಕೆಲವರು. ಅಕಸ್ಮಾತ್ ಯಾಕೆ ಅದಂಗ ಕ್ಲಿಯರ್ ಆಗಿರುತ್ತೆ, ಮತ್ತೆ ಅಲ್ಲಿ ಯಾಕೆ ಬಂದ್ಬಿಡುತ್ತೆ? ಅದು ಯಾರೋ ಥರ ಇರಲ್ಲ, ಯಾರೋ ಒಬ್ಬೊಬ್ರಕ ತಪ್ಪೋಗ್ಬೋದು. ಅಕಸ್ಮಾತ್ ಏನಾದ್ರು ತಪ್ಪಿಸಿ ಏನಾಗಿರುತ್ತೆ ಅವಾಗ, ಅದು ಯಾಕೆ ಅದು ವಾಪಸ್ ಯಾಕೆ ಬರುತ್ತೆ? ಅದು ಅವ್ರಕ ಗ್ರಹ ಅಂತ ಇರ್ತದೆ, ಮೋಹಿನಿ ಅಂತ ಇರ್ತದೆ. ಅವೇನಾದರೂ ಅಕಸ್ಮಾತ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಏನಾನ ಬಂದರೆ ಇನ್ನೊಂದ್ಸರಿ ಬಂದು ತೆಗಿಸ್ಕೊಂಡು ಹೋಗ್ಲಿ. ಅಂದ್ರೆ ಇಲ್ಲಿ ತೆಗ್ದಾಗ ನೀವು ಯಾಕೆ ಸೇಫ್ಟಿ ಮಾಡಲ್ಲ ಅವ್ರಿಗೆ? ಇವಾಗ ತೆಗ್ದಿದ್ದು ಹೊಡಿತೀನಿ, ಸೇಫ್ಟಿ ಮಾಡ್ತೀನಿ. ಅವ್ರಿಗೊಂದು ಅಂತರ ಹಾಕೋದು, ಇಲ್ಲ ಒಂದು ದಾರ ಕಟ್ಟೋದು, ಇಂಥವೇನು ಮಾಡೋದಿಲ್ಲಲ್ಲ ನೀವು? ಯಾಕೆ? ನಾನು ಅಂತರ ದಾರ ಏನು ಕಟ್ಟೋದೇ ಬೇಡ ಅಂತ ಹೇಳಿದಳಲ್ಲಮ್ಮ. ಮತ್ತೆ ಯಾಕೆ ಅದು ವಾಪಸ್ ಯಾಕೆ ಬಂದ್ಬಿಡುತ್ತೆ? ಅದಕ್ಕೆ ಒಬ್ಬೊಬ್ರು ಬರ್ತದೆ, ನೋವು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಸಣ್ಣ ಪುಟ್ಟ ನರಗಳು ಊದ್ಕೊಳ್ತಾವ, ಕಾಲು ಊದ್ಕೊಳ್ತಾವ ಅಂತವ್ರಿಗೆ ಸ್ವಲ್ಪ ನೋವು ಬರ್ತದೆ. ಕಾಲು ಊದ್ಕೊಂಡ್ರವ್ರಕ ಇವ್ರಿಗೆಲ್ಲ ನರಗಳು ಒಂದಕ್ಕೊಂದು ಹಿಂಗೆ ನೊಲಿಯಾಕಿರ್ತಾವ. ಅಲ್ಲಿಗೆ ಅದು ಕ್ಲಿಯರ್ ಆಯ್ತು ಆದ್ಮೇಲೆ ಇನ್ನು ನೆಕ್ಸ್ಟ್ ಅದು ವಾಪಸ್ ಇವ್ರ ಮೈಗೆ
ಬರಬಾರ್ದು ಆ ಥರ ನೀವು ಏನಾದರೂ ಅಲ್ಲಿ ಒಂದು ಏನೋ ಒಂದು ಕಟ್ಟಬೇಕು ಇಲ್ಲ ಸೇಫ್ಟಿ ಮಾಡಬೇಕಲ್ಲ. ಸೇಫ್ಟಿ ಏನು ಬೇಕಾಗಿಲ್ಲ ಅಂತ ಹೇಳ್ತಾಳಮ್ಮ, ನಾವು ನೋಡ್ಕೊಂಡು ಬೇಕಾಗಿಲ್ಲ ಅಂತಾರೆ. ಬಟ್ ಕೆಲವ್ರಿಗೆ ವಾಪಸ್ ಬಂದಾಗ ನಮ್ಗದು ಅನಿಸ್ತದೆ, ಅಂಥ ಕಂಪ್ಲೇಂಟ್ ನನ್ನ ಹತ್ರ ಯಾವುದು ಬಂದಿಲ್ಲಲ್ಲ. ಅಂಥ ಕಂಪ್ಲೇಂಟ್ ಯಾವುದು ಬಂದಿಲ್ಲ. ನಿಮ್ಮ ಹತ್ರ ಹೇಳಿರೋದು ಅದು ಅವ್ರು ದೂರ ಹೋಗಿರೋದು ದೇವ್ರುಗಳು ಬೇಕಂತೆ, ಅವ್ರ ಮುಂದೆ ದೇವ್ರುಗಳು ತೋರಿಸ್ಬೇಕಾಗಿತ್ತಂತೆ. ಅಂಥದ್ದೊಂದು ಕಂಪ್ಲೇಂಟ್ ಬಂದಿದೆ ನಿಮ್ಮ ಹತ್ರ. ಅವತ್ತು ನಾನು ಮಾತಾಡಿದ್ನಲ್ಲ ಅಮ್ಮನ ಹತ್ರ, ಆ ಅಮ್ಮನು ನಮ್ಗೆ ನಂಬಿಕೆ ಇಲ್ಲ ಯಪ್ಪ ಅಂತ ಹೇಳಿದ್ದು. ದೇವ್ರುಗಳು ಯಾರ ಮಗು ಬರಲ್ಲ ಅಂತ ಆ ಅಮ್ಮನು ಹೇಳಿದ್ದು. ದೇವ್ರುಗಳು ಅವ್ರ ಮನೆಯವ್ರಿಗೆ ದೇವ್ರು ತೋರಿಸ್ಬೇಕಾಗಿತ್ತಂತೆ. ಅಷ್ಟೇ ಬಿಟ್ರೆ ಯಾರೋ ಅಂತ ಇದು ಬಂದರೆ ನಾನು ತೆಗೆದು ಕೊಡ್ತೀನಿ. ಅಕಸ್ಮಾತ್ ಮನುಷ್ಯನು ಅಂದಮೇಲೆ ಇನ್ನು ಬೇರೆ ಯಾವ್ದಾದ್ರು ಇಲ್ಲ ನರಗಳು ಒಂದಕ್ಕೊಂದು ನುಲಿಕೊಂಡಿರ್ತಾವ, ಇನ್ನೂ ಸ್ವಲ್ಪ ನೋವು ಬಂದರೆ ಬಂದು ತೆಗಿಸ್ಕೊಂಡು ಹೋಗಿ. ಈಗ ಒಂದ್ಸರಿ ಬಂದು ಹೋಗಿರ್ತಾರೆ ತುಂಬಾ ದೂರದಿಂದ, ಇಲ್ಲಿ ತೆಗೆದ್ಬಿಟ್ಟಿರ್ತೀಯ, ಕ್ಲಿಯರ್ ಆಗಿರುತ್ತೆ. ಅಲ್ಲಿಗೆ ಹೋದ್ಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ತಿರ್ಗಾ ಏನೋ ನಂಗೆ ಬಂದ್ರೆ ಮತ್ತೆ ಅವರು ಅಲ್ಲಿಂದ ಬರ್ಬೇಕಾ ಇಲ್ಲ ಇಲ್ಲಿಂದಾನೆ ನೀನ್ ಸರಿ ಮಾಡ್ಬೋದು? ಅಲ್ಲಿಂದ ಬರ್ಬೇಕು. ಇವಾಗ ಇಲ್ಲಿಂದ ಸರಿ ಮಾಡಲ್ಲ ಅಮ್ಮ. ಹೌದಾ? ಯಾಕಂದ್ರೆ ಸರಿ ಮಾಡಲ್ಲ ಅಂದ್ರೆ ಮನೆಗೂ ಹೋಗಕ್ಕಾಗಲ್ಲ ಅಂತ ಎಲ್ಲರೂ ಅದನ್ನೇ ಫೋನ್ ಮಾಡಕ್ಕೆ ಹಿಡಿತಾರೆ. ಅರ್ಥ ಆಯ್ತೇನು? ಅಲ್ಲಿಂದ ನಿಲ್ಸುವಂತೆ ಎಲ್ಲರೂ ಅದನ್ನೇ ಒಂದು ಸತಿ ಯಾರ್ಕನ ಒಬ್ರಿಗೆ ಮಾಡಿದ್ದೀನಿ ಅಂದ್ರೆ ಎಲ್ಲರೂ ಅದನ್ನೇ ಶುರು ಮಾಡ್ತಾರೆ. ಇವಾಗ ಮೊದಲು ನೋಡ್ದಂಗೆ ನೋಡ್ತಾ ಇಲ್ಲ ಈಗ. ಮೊದಲು ನೋಡ್ದಂಗೆ ನಾನು ಇಲ್ಲಿಂದ ಯಾರಿಗೂ ಕಳ್ಸಲ್ಲ ಅಮ್ಮನ. ಈ ಬಿಸಿಲಾಗ ಎಲ್ಲಿ ಕಳಿಸ್ತೀಯ? ಈ ಬಿಸಿಯಾಗ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಆ ಮನೆಗೆ ಹೋಗ್ತಾರೆ. ನಮ್ಮ ಆ ಮನೆಗೆ ಹೋಗು, ಈ ಮನೆಗೆ ಹೋಗು, ಆ ಮನೆಗೆ ಹೋಗು ಅನ್ನಕತ್ತದ ದೇವ್ರುಗಳನ್ನ. ಇವಾಗ ಅಂದ್ರೆ ನಿಮ್ ಜಾಗಕ್ಕೆ ಬಂದ್ರೆ ಮಾತ್ರ ನೋವು ತೆಗಿತೀರಾ? ನೋವು ತೆಗಿತೀನಿ. ಬೇರೆ ಜಾಗದಲ್ಲಿ ನೀವು ಮೊದಲು ತೆಗ್ದಂಗೆ ಇಲ್ಲಿಂದ ಈಗ ನಾನು ಮಂತ್ರ ಹಾಕಲ್ಲ, ಪೂಜೆ ಹಾಕಲ್ಲ, ನಾಟಕ ಮಾಡಲ್ಲ, ಒಟ್ಟಿಗೆ ಕೊಡಲ್ಲ, ನಿಂಬೆಹಣ್ಣು ನುಜ್ಜಿಗೆ ಅನ್ನಲ್ಲ, ಯಾವುದು ಮಾಡಲ್ಲ. ನಾನು ನೋವು ತೆಗೆದಿರ್ತೀನಿ. ಅಕಸ್ಮಾತ್ ಬಂದ್ರೆ ಬರ್ಬೇಕಪ್ಪ, ಬಂದ್ರೆ ನೋವು ಬಂದ್ರೆ ಬಂದು ತೆಗಿಸ್ಕೊಂಡು ಹೋಗ್ಲಿ. ಅದನ್ನ ಬಿಟ್ಬಿಟ್ಟು ನಾವು ವಿಶೇಷವಾದ್ದು ಯಾರನ್ನ ಬಂದಿದ್ರ ನಿಮ್ಗೆ ಇದೇನೋ ಒಂಥರ ವಿಚಿತ್ರವಾದ್ದು ನಮ್ಗೊಂದು ಅನುಭವ ಆಯ್ತು ಅಂತ ಹೇಳೋದು ನಮ್ಮ ವೀಕ್ಷಕರ ಗಮನ? ಬೇಕಾದಷ್ಟು ಜನ ಬಂದಿದ್ದಾರೆ ಆ ಥರ. ಇವತ್ತು ಒಬ್ರು ಬಂದಿದ್ರು. ಆ ಅಮ್ಮ ಡ್ರೈವರ್ನ ಇಟ್ಕೊಂಡು ಮೊನ್ನೆ ಒಂದ್ಸರಿ ಕಾರು ಡ್ರೈವರ್ನ ಕರ್ಕೊಂಡು ಬಂದಿದ್ಲು. ಆ ಅಮ್ಮ ಯಾರೋ ಸಾಹುಕಾರ ಇರ್ಬೋದು. ಆ ಅಮ್ಮ ಒಬ್ಳೆ ಮೊನ್ನೆ ಬಂದು ತೆಗಿಸ್ಕೊಂಡು ಹೋಗಿ ತಿರ್ಗಾನು ಇವತ್ತು ಬಂದಿದ್ರು. ಇನ್ನು ಸ್ವಲ್ಪ ನೋವು ಜೊತೆಗೆಪ್ಪ ನಾನು ದೇವ್ರ ಮಗ ಬಾರಿ ನಂಬಿಕೆ, ನನಗೆಲ್ಲ ಗೊತ್ತಿದೆ, ನಿನ್ನ ಇದು ನಾನು ಆರಾಮಾಗಿದ್ದೀನಿ ಅಂತ ಬಂದಿದ್ಲು. ಇವತ್ತು ತೆಗಿಸ್ಕೊಂಡು ಪಾಪ ಹೋದ್ಲು. ಇವತ್ತೇ ಬಂದಿದ್ಲು. ಅಲ್ಲ, ನೋವುಗಳು ತೆಗಿಯೋದು ಓಕೆ, ಇದು ಕಾಮನ್ ಐತೆ. ನೋವುಗಳು ಬಿಟ್ಟು ಇದೇನೋ ವಿಚಿತ್ರವಾದ ಒಂದು ಸಮಸ್ಯೆ ಐತೆಲ್ಲ, ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ಅಲ್ಲ, ಆ ಥರದ್ದು ನಿಮಗೆ ತಲೆ ಕೆಟ್ಟೋಗಿರ್ಬೇಕು. ಇದೇನಪ್ಪ ಅಂತ ಕಂಡಿಡಿಯಕ್ಕೆ ತಲೆ ಯಾವತ್ತೂ ಕೆಟ್ಟಿಲ್ಲ ನನಗೆ. ಎಂಥೋ ಸಮಸ್ಯೆನ ಆಗಿರಲಿ, ಅದು ಎಂಥೋದೇ ಆಗಿರಲಿ, ಪುಟ್ಟಿ ಸೈತಾನ್ ಬಿಟ್ಟಿರಲಿ, ಚೌಡಿ ಬಿಟ್ಟಿರಲಿ, ಜಿನ್ನ ಬಿಟ್ಟಿರ್ಲಿ, ಎಂಥದ್ದು ಬಿಟ್ಟಿರ್ಲಿ. ಜಿನ್ನು ಮುಸ್ಲಿಮ್ಸ್ ಅಲ್ಲಿ ಹೇಳ್ತಾರಲ್ಲ ಈ ಜಿನ್ ಬಗ್ಗೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೆಂಗಿದೆ ಈ ಜಿನ್ನ? ಹೆಂಗ್ ನೀವು ಯಾವ್ದನ್ನ ಇದ್ ಮಾಡಿದೀರಾ? ಅಟೆಂಡ್ ಮಾಡಿ? ಬೇಕಾದಷ್ಟು ಮಾಡಿದ್ದೀನಲ್ಲ ನಾನು. ಯಾವ ತರ ಇವು ಜಿನ್ನು ಕೆಲಸ ಮಾಡೋದು, ಏನ್ ಇದ್ರ ಬಗ್ಗೆ ತಿಳಿಸಿ. ಜಿನ್ನ ಅಂದ್ರೆ ಅವ್ರು ಮಾಡಿ ಬಿಟ್ಟಿರ್ತಾರೆ, ಬೇರೆಯವರು ಮಾಡಿಸಿ ಬಿಡೋದು. ಜಿನ್ನ ಅಂದ್ರೂ, ಚೌಡಿ ಅಂದ್ರೂ, ಪುಟ್ಟಿ ಸೈತಾನ್ ಅಂದ್ರೂ, ಇವೆಲ್ಲ ಮಾಡಿ ಅವ್ರ ಮೇಲೆ ಕಳಿಸಿರ್ತಾರೆ. ಅದೇನು ಶಕ್ತಿ? ಆತ್ಮನ? ಆತ್ಮಕ್ಕೂ ಮೀರಿದ ಶಕ್ತಿನ? ಏನದು? ಅದು ಆತ್ಮ ಅಲ್ಲ, ಅದು ಒಂದು ದೇವ್ರ ತರನೇ. ಅವ್ರನ್ನ ವಶ ಮಾಡ್ಕೊಂಡು ಬಿಡ್ತಾರೆ. ಆದ್ರೆ ಅವರು ಅವ್ರ ಹೆಸರುಗಳು ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಆಮೇಲೆ ಹೇಳ್ತಾರೆ, ನನಗೆ ಹೇಳ್ತಾರೆ, ಇಂಥವರೇ ಬಿಟ್ಟಿದ್ರು, ಇಂಥವರೇ ಇಲ್ಲ, ಇಂಥವ್ರು ನನ್ನ ಹೇಳ್ಬೇಡ ಅಂತ ಹೇಳ್ಯಾರೆ, ನಮ್ಮ ಹೆಸರು ಅಂತೆಲ್ಲ ಹೇಳ್ತಾರೆ ಅವರು. ಅದು ಯಾವಂಥದ್ದೇ ಆಗಿರ್ಲಿ, ನನಗೆ ಯಾವುದೂ ಕಷ್ಟ ಕೊಟ್ಟಿಲ್ಲ. ತೆಗೆದಾಕ್ತೇವೆ ಒಂದೇ ಸರಿ ತೆಗೆದಾಕ್ಬಿಡ್ತೀರಿ? ಒಂದೇ ಸರಿನೇ ಅಂಥದ್ದೆಲ್ಲ. ನೋಡಿ, ಇವಾಗ ಒಂದು ತೋರಿಸ್ತೀನಿ, ಒಂದು ವಿಡಿಯೋ, ಅದನ್ನು ವಿಡಿಯೋ ಮಾಡ್ಕೋಬೇಕಾದ್ರೆ ಒಂದು ತೋರಿಸ್ತೀನಿ. ಅದನ್ನ ದೊಡ್ಡ ಇದು ಅದು ಸಾಮಾನ್ಯವಾದ ಇದೆಲ್ಲ ರಾಕ್ಷಸ ಬಿಟ್ಟು, ಇದು ಬ್ರಹ್ಮ ರಾಕ್ಷಸ ಅಂತ ಅದನ್ನ ಕಳಿಸಿದ್ರು. ಅದನ್ನ ತೆಗ್ದಿದ್ದೀನಿ, ಹೋಗಿದೆ. ಆಮೇಲೆ ದೇವರು ಬರ್ಸಿದ್ದೀನಿ. ಅದನ್ನ ಬೇಕಾದ್ರೆ ಈಗ ವಿಡಿಯೋ ತೋರಿಸ್ತೀನಿ. ಜಿನ್ನಿಗೆ ಏನಾನ ತಿನ್ನಿಸ್ತಾರ ಇಲ್ಲ ಜಿನ್ನಿಗೆ ಅವ್ರಿಗೇನೋ ಒಂದು ಆಸೆ ಕೊಟ್ಟು ಕಳ್ಸೋದ? ನನ್ನ ಹತ್ರ ಬಂದು ಕೆಲವರು ಬೀಡಿ ಕೇಳಿದ್ದಾರೆ, ಕೆಲವರು ಸಿಗರೇಟ್ ಕೇಳ್ತಾರೆ, ಕೆಲವರು ಊಟ ಕೇಳ್ತಾರೆ. ನೀವು ನೋಡಿದ್ದೀರಿ ಕೆಲವು ಎಲ್ಲ ಊಟ ತಿಂದಿರೋದು ಎಲ್ಲನೂ. ಒಂದು ಎರಡು ವಿಡಿಯೋ ಅದು ಬಿಟ್ಟಿರ್ಬೋದು ನೀವು. ಒಬ್ಬೊಬ್ಬರ ಮೇಲೆ ಒಂದೊಂದು ಎರಡು ಮೂರು ಮೋಹಿನಿ ಅಂತ ಇರ್ತಾವ ಒಬ್ಬೊಬ್ಬರ ಮೇಲೆ. ಅದನ್ನ ನಿಮಗೂ ಒಂದು ಕಳಿಸಿದ್ದೀನಿ. 3 ಮೋಹಿನಿ ಇದ್ದಿದ್ದು, 2 ಹೋಗಿದ್ದು, ಒಂದು ನಗಿತಾವಳೆ ಅಂತ ಇದ್ದಿದ್ದು. ಅದು ಬಿಟ್ಟಿಲ್ಲ ನೀವು. ಅದನ್ನ ನಿಮ್ಗೆ ಕಳಿಸಿದ್ದೀನಿ ನಾನು. ಇನ್ನೂ ಒಂದು ಐತೆ, ಅವಳು ನಗಿತಾವಳೆ ನನ್ನ ನೋಡ್ಬಿಟ್ಟು ಅಂತ ಹೇಳಿದ್ನು. ಅಲ್ಲೇನೆ ಸ್ಪಾಟಲ್ಲಿ ಅದನ್ನ ವಿಡಿಯೋ ಮಾಡಿದ್ದೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಅವು ಯಾವೆಲ್ಲ ವಿಡಿಯೋಗಳಿದೆ ಅವುಗಳು ನಮ್ಮ ವೀಕ್ಷಕರಿಗೆ ತೋರ್ಸೋಣ ನಾವು. ಸೊ ಇವಾಗ ನಿಮ್ಮ ದೇವಸ್ಥಾನದ ವಿಚಾರನ ತಿಳಿಸಿ ಈ ವಿಡಿಯೋದಲ್ಲಿ. ಯಾವ ಥರ ನೀವು ಇವಾಗ ಒಂದು ಸ್ವಲ್ಪ ಏನು ಬದಲಾವಣೆ ಆಗೈತೆ,
ಈಗ ಮೊದಲು ಇಲ್ಲಿಂದನೇ ಕುಂತು ಮಾಡ್ಯಾರೆ, ಅದು ನಿಲ್ಸಿದ್ದೀರಾ. ಹಾಂ, ಇನ್ನೇನು ಬದಲಾವಣೆ ಐತೆ, ಯಾವ ದಿನಗಳು ಓಪನ್ ಇರುತ್ತೆ, ಯಾವ ಟೈಮ್ನಲ್ಲಿ ಬರಬೇಕು, ಎಲ್ಲಿವರೆಗೂ ಇರಬೇಕು, ಮತ್ತು ಇವಾಗ ನಿಮ್ದು ಏನೈತೆ ದೇವಸ್ಥಾನದ ಕಂಡೀಷನ್ಸು ಒಂದ್ಸರಿ ತಿಳಿಸ್ಬಿಡಿ ನಮ್ಮ ವೀಕ್ಷಕರು. ನಮ್ಮ ದೇವಸ್ಥಾನಕ್ಕೆ ಸೋಮವಾರ ಒಂದಿನ ಬಿಟ್ಬಿಟ್ಟು ಯಾವತ್ತೂ ಬರ್ಬೋದು. ಸೋಮವಾರ ಒಂದಿನ ರಜೆ ನನಗೆ, ಯಾವತ್ತೂ ಬರ್ಬೋದು. ಯಾವತ್ತನ ಆಗಲಿ 9:30 ಸಾಯಂಕಾಲ 5-6 ಗಂಟೆ ಇರ್ತದೆ. ಜನ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲಾಂದರೆ ಕ್ಲೋಸ್ ಮಾಡ್ತೀರಿ. 5-6 ಗಂಟೆಗೆ ಕ್ಲೋಸ್ ಮಾಡ್ತೀರಿ. ಮನೆಗಳಿಗೆ ಮೊದಲು ವಿಸಿಟ್ ಮಾಡ್ಯಾರೆ, ಈಗ ಮಾಡ್ತಾ ಇದ್ದೀರಾ ಏನು ನೀವು ಬೇರೆಯವ್ರು? ಇಲ್ಲ ಮನೆಗಳಿಗೆ ನಾನೇನು ವಿಸಿಟ್ ಮಾಡ್ತಾ ಇಲ್ಲ. ಮೊದಲು ಕೆಲವರು ಕರೀತಾವ್ರೆ, ಅವರು ನಾನೇನು ವಿಸಿಟ್ ಮಾಡ್ತಾ ಇಲ್ಲ, ಇನ್ನೂ ಹೋಗಿಲ್ಲ. ಹೋದರೆ ಅವ್ರು ಯಾರೋ ದೊಡ್ಡವ್ರು ಕರೀತಾವ್ರೆ ಯಾರೋ. ಅಂದರೆ ಇವಾಗ ಯಾವೆಲ್ಲ ಸಮಸ್ಯೆಗಳನ್ನ ನೀಟಾಗಿ ಬಗೆಹರಿಸ್ತೀರ? ಈಗ ಒಂದೊಂದು ಕನ್ಫ್ಯೂಸ್ ಆಗಬಾರ್ದು ನಮ್ಮ ವೀಕ್ಷಕರಿಗೆ. ಇವ್ರ ಹತ್ರ ಹೋದರೆ ಇಂಥದ್ದು ಕರೆಕ್ಟಾಗಿ ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳಂಗಿದ್ರೆ ಯಾವೆಲ್ಲ ತೊಂದರೆಗಳು ನಿಮ್ಮ ಹತ್ರ ಕ್ಲಿಯರ್ ಆಗ್ತದೆ? ಅವ್ರಿಗೇನು ಕೆಲಸ ಆಗಿಲ್ಲ ಅಂದರೂ ಕೆಲಸ ಆಗ್ತದೆ. ಅರ್ಥ ಆಯ್ತಾ? ಅವ್ರಿಗೆ ಮನೆ ಕಡೆ ತಡೆ ಹೊಡ್ಕೊಳಕ್ಕೂ ಹೇಳ್ಕೊಡ್ತೀನಿ, ಅವರಾದ್ರೂ ಹೊಡ್ಕೊಬೋದು. ಗೊತ್ತಾಯ್ತಾ? ನಾವು ಸುಳ್ಳು ಪಳ್ಳು ಹೇಳಿ ನಾವು ಮೋಸ ಮಾಡಿ ಯಾವುದೂ ಕಿತ್ಕೊಂಡಿಲ್ಲ. ಯಾರ ಹತ್ರನೂ ನಾನು ಅವತ್ತು ಹೆಂಗಿದ್ದೀನಿ ಇವತ್ತು ಹಂಗೆ ಇದ್ದೀನಿ ಬಿಟ್ರೆ, ನಾನು ಸುಳ್ಳು ಪಳ್ಳು ಹೇಳಿ ಅವ್ರಿಗೆ ಮೋಸ ಮಾಡಿ ಯಾರ ಹತ್ರ ದುಡ್ಡು ಕಿತ್ಕೊಂಡು ಕಳಿಸಿಲ್ಲ. ಗೊತ್ತಾಯ್ತಾ? ನೋವು ಹೋಗಲ್ಲ, ದುಡ್ಡು ಕೊಟ್ಬಿಟ್ಟು ಹೋಗೋ ಅಂತ ಅವ್ರಿಗೂ ಇವತ್ತಿಗೆ ನಾನು ಮಾತಾಡಿದರೆ ಹೇಳ್ಬೋದು ಯಾರಾದ್ರೂ. ನಾನು ಆ ಥರ ಮಾತಾಡಿಲ್ಲ. ನೋವು ಹೋಗಲ್ಲ, ಹೋಗಪ್ಪ ಅಷ್ಟೇ. ಕೆಲವರು ನಾಟಕನೂ ಮಾಡ್ತಾರೆ, ಇನ್ನೂ ಸ್ವಲ್ಪ ಇಲ್ಲಿದೆ ಅಲ್ಲಿದೆ. ಕಾಲುಗಳು ಬೆಂಡಿದ್ರೆ ಅವರು ಹೋಗಲ್ಲ, ಕಾಲು ಬೆಂಡಿದ್ರೆ ಪೂರ್ತಿ ನೋವು ಹೋಗಲ್ಲ. ಕಾಲಲ್ಲಿ ಬೆಂಡು ಹಿಂಗಿರ್ತಾವ ಕಾಲಲ್ಲಿ ಕೆಲವ್ರಿಗೆ, ಅವಕ್ಕೂ ಪೂರ್ತಿ ಹೋಗಲ್ಲ. ಯಾಕಂತಂದರೆ ಅವು ಬೆಂಡು ತೆಗಿಯೋಕೆ ಯಾರ ಕೈಯಾಗೂ ಆಗಲ್ಲ, ಯಾವ ಡಾಕ್ಟ್ರೂ ಆಗಲ್ಲ, ಆಪ್ರೇಷನ್ ಮಾಡಿದ್ರೂ ಆಗಲ್ಲ, ಜನಗಳು ಆಗಲ್ಲ. ಅವ್ರಿಗೆ ನಾನು ಒಂಥರ ಹೇಳ್ಕೊಡ್ತೀನಿ, ಆ ಥರ ಮಾಡ್ಕೊಂಡ್ರೆ ಅವರು ಬೆಂಡು ಸರಿ ಹೋಗುತ್ತೆ, ಅವ್ರಿಗೆ ನೋವು ಹೋಗುತ್ತೆ. ನಾನು ಹೇಳ್ಕೊಟ್ಟಂಗೆ ಮಾಡ್ಕೊಬೇಕು. ಅವರು ಬೆಂಡಿದ್ರೆ ಯಾವ ಡಾಕ್ಟ್ರ್ ಆಗಲಿ ಯಾರೇ ಆಗಲಿ ಪ್ರಪಂಚದಾಗ ಯಾರು ಬೆಂಡು ತೆಗಿಯೋಕ್ಕಾಗಲ್ಲ ಕಾಲನ್ನ. ಹೇಳಿ, ಅದು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಹೇಳ್ಬೋದು. ಹೇಳಿ, ಏನದು ಯಾವ ಥರ ಮಾಡ್ಕೋಬೇಕು? ಅಲ್ಲ, ನಾವು ಇಲ್ಲಿಗೆ ಬಂದಮೇಲೆ ಅವ್ರಿಗೆ ಹೇಳ್ಕೊಡ್ತೀರಿ. ಅಂದರೆ ಓಪನ್ ಆಗಿ ಹೇಳಂಗಿಲ್ಲ? ಓಪನ್ ಆಗಿ ಹೇಳಿದ್ರೆ ಪ್ರಯೋಜನ ಏನು? ಇಲ್ಲಿ ಬಂದಮೇಲೆ ಕಾಲು ಹಿಂಗೆ, ಈ ಕಾಲು ನಿಟ್ಬೇಕು, ಕೈ ಸೇರಿಸ್ಕೊಂಬ ಕಡೀಲಿ. ಕೈ ಹೋಗಿದ್ರೆ ಬೆಂಡಿದೆ, ಕೈ ಹೋಗಿಲ್ಲ ಬೆಂಡಿಲ್ಲ. ಬೆಳಗ್ಗಳಾಗಲಿ ಹೋಗ್ಬಾರ್ದು. ಕಾಲು ನಿಟ್ಬಿಟ್ರೆ ನೆಲದಲ್ಲಿ ಕುಂತ್ಕೊಂಡು ಎರಡು ಕಾಲು ಇಟ್ಕೊಳ್ಳಿ, ಕೈಗಳೆರಡು ಹಿಂಗೆ ಸೇರಿಸ್ಕೊಳ್ಳಿ. ಕೆಳಗಡೆ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಬೆಂಡು ಹಿಂಗಿರ್ತದೆ. ಗ್ಯಾಪ್ ಇದ್ದರೆ ಅರ್ಧಡಿ ಹೋಗ್ತದೆ. ಒಂದೊಂದು ಕಾಲಡಿಲಿ ಒಂದೊಂದು ಕಾಲಡಿಲಿ ಕೈ ದೂರ್ತದೆ, ಒಂದೊಂದು ಕಾಲದಲ್ಲಿ ಬೆಳಗ್ಲೇ ಹೋಗಲ್ಲ. ಆ ಥರ ಇರ್ತದೆ ಬೆಂಡು ಅಂದರೆ, ಆ ಥರ ಇರ್ತದೆ. ಇದು ಏನಾಗ್ತದೆ ಅಂದರೆ, ಒಂದು ಗ್ರಹ ಇದ್ದರೆ, ಒಂದು ಮೋಹಿನಿ ಇದ್ದರೆ ಸ್ಟ್ರೋಕ್ ಆಗುತ್ತೆ ಜನಗಳಿಗೆ. ಆವಾಗ ಸ್ವಲ್ಪ ಇದು ಸ್ಟಾರ್ಟ್ ಆಗಿರ್ತದೆ. ಅದು ಎಳೆದ್ಬಿಟ್ಟು ನರ ಹಿಂಗೆ ಹಾಕ್ಬಿಟ್ಟು ಎಲ್ಲ ನರಗಳು ಸುತ್ತಿಕೊಂಬಿಡ್ತಾವೆ. ಮೊಣಕಾಲು ಅಡಿಲಿ ಚಿಪ್ಪುಗಳ ಅಡಿಲಿ ನರಗಳು ಬರ್ತಾವೆ, ನರಗಳ ಚಿಪ್ಪುಗಳ ಅಡಿಲಿ ಬರ್ತಾವೆ. ಅದಕ್ಕೆ ಅವ್ರಿಗೆ ಕಾಲು ನೋವು ಇದೆಲ್ಲ ಬರೋದು. ಅದಕ್ಕೆ ಆ ಥರ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ದೇವಸ್ಥಾನ ವಿಚಾರ. ಸೊ ವೀಕ್ಷಕರೇ, ನೆಕ್ಸ್ಟು ನಮ್ಮ ನಾಗರಾಜಣ್ಣವರು ಒಂದಷ್ಟು ವಿಡಿಯೋಗಳು ಮಾಡಿದ್ದಾರೆ. ಅಂದರೆ ತೊಂದರೆಗಳಲ್ಲಿ ಇರೋರಿಗೆ ಯಾವ ಥರ ಸಮಸ್ಯೆಗಳು, ಯಾವ ಥರ ಒಂದಷ್ಟು ಶಕ್ತಿಗಳು, ಬೇರೆ ಶಕ್ತಿಗಳು ಬಂದು ಅವ್ರಿಗೆ ತೊಂದರೆ ಕೊಟ್ಟಿರ್ತವೆ. ಸೊ ಆ ಥರದ ವಿಡಿಯೋಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನ ನಾನು ಮಾತಾಡಿಸ್ತೀನಿ. ಸೊ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಇದೇ ಥರ ನೆಕ್ಸ್ಟ್ ಕೂಡ ವಿಡಿಯೋಗಳು ನಾನು ಮಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.